ಗತಿಯ ಸಮಾಜ ವಿಜ್ಞಾನ ಭಾಗ 1ರ ಪುಸ್ತಕಗಳು 2022ರ ವರ್ಷದಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. ಆ ಪರಿಷ್ಕರಣೆಯ ಹೊಸ ಪಠ್ಯ ಪುಸ್ತಕದ 6ನೇ ಪಾಠ ಜೈನ ಮತ್ತು ಬೌದ್ಧ ಮತಗಳು ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಇದಕ್ಕಿಂತ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ರಿವೈಸ್ಡ್ ಸಿಲೆಬಸ್ 8ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದನ್ನು ಒತ್ತಿ ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ ಆಗಿರ್ಬೋದು, ನಿಮ್ಮ FA SA ಎಕ್ಸಾಮ್ನ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಕೀ ಉತ್ತರಗಳ ಸಹಿತ ಸಿಗ್ತಾವೆ. ಅವೆಲ್ಲರ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಏನು ಮಾಡಿದ್ದೀನಿ ಸಜೆಸ್ಟ್ ಮಾಡಿದ್ದೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ 6ನೇ ಪಾಠ ಜೈನ ಮತ್ತು ಬೌದ್ಧ ಮತಗಳು ಪಾಠದ ಪ್ರಶ್ನೋತ್ತರಗಳು. ಅಭ್ಯಾಸ ಮೊದಲ ಮೇನಲ್ಲಿರ್ತಕ್ಕದ್ದು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಮೊದಲ ಪ್ರಶ್ನೆ, ಜೈನರ ಮೊದಲ ತೀರ್ಥಂಕರನ್ನು ಡ್ಯಾಶ್ ಅಂತ ಇದೆ. ಸರಿ ಉತ್ತರ ಬಂದ್ಬಿಟ್ಟು ಋಷಭ. ಎರಡನೇ ಪ್ರಶ್ನೆ, ವರ್ಧಮಾನನು ಜನಿಸಿದ ಸ್ಥಳ ಡ್ಯಾಶ್. ಉತ್ತರ ವೈಶಾಲಿಯ ಕುಂಡಲಿ ಗ್ರಾಮ ಅಂತಕ್ಕಂಥದ್ದು. ಪ್ರಶ್ನೆ 3, ಮಹಾವೀರನು ತನ್ನ 42ನೆಯ ವಯಸ್ಸಿನಲ್ಲಿ ಡ್ಯಾಶ್ ಪಡೆದನು ಅಂತ ಇದೆ. ಉತ್ತರ ಕೈವಲ್ಯ ಜ್ಞಾನ. ಪ್ರಶ್ನೆ 5, ಮಹಾವೀರನು ತನ್ನ 72ನೇ ವಯಸ್ಸಿನಲ್ಲಿ ಡ್ಯಾಶ್ ಎಂಬಲ್ಲಿ ನಿರ್ವಾಣವನ್ನು ಹೊಂದಿದನು ಅಂತ ಇದೆ. ಉತ್ತರ ಬಿಹಾರದ ಪಾವಾಪುರಿ. 5ನೇ ಪ್ರಶ್ನೆ, ಗೌತಮ ಬುದ್ಧನ ಮೊದಲ ಹೆಸರೇನು ಅಂತ ಕೇಳಿದರೆ ಸರಿ ಉತ್ತರ ಬಂದ್ಬಿಟ್ಟು ಸಿದ್ಧಾರ್ಥ. 6ನೇ ಪ್ರಶ್ನೆ, ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಡ್ಯಾಶ್ದಲ್ಲಿ ನೀಡಿದನು ಅಂತ ಕೇಳಿದರೆ ಉತ್ತರ ಸಾರಾನಾಥದ ಜಿಂಕೆ ವನದಲ್ಲಿ ಅಂತಕ್ಕಂಥದ್ದು ರೈಟ್ ಆನ್ಸರ್. 7ನೇ ಪ್ರಶ್ನೆ, ಬುದ್ಧನ ಮೊದಲ ಬೋಧನೆಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಅಂತ ಕೇಳಿದ್ದಾರೆ. ಉತ್ತರ ಧರ್ಮಚಕ್ರ ಪ್ರವರ್ತನೆ ಅಂತ ಏನು ಮಾಡಿದಾರಪ್ಪ ಅಂದರೆ ಬುದ್ಧನ ಮೊದಲ ಬೋಧನೆಗೆ ಹೆಸರನ್ನು ಕೊಟ್ಟಿದ್ದಾರೆ. ಇನ್ನು ಸೆಕೆಂಡ್ ಮೇನಲ್ಲಿರ್ತಕ್ಕಂಥದ್ದು ಕೆಳಕಂಡ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ. 8ನೇ ಪ್ರಶ್ನೆ, ಮಹಾವೀರನ ಜೀವನ ಕುರಿತು ಬರೆಯಿರಿ. ಇಲ್ಲಿ ಉತ್ತರ ಇತ್ತು, ವರ್ಧಮಾನನು ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ಜನಿಸಿದನು. ಈತನ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶ್ಲಾದೇವಿ. ತನ್ನ 32ನೇ ವಯಸ್ಸಿನಲ್ಲಿ ಸತ್ಯಾನ್ವೇಷಣೆ ಹುಡುಕಾಟದಲ್ಲಿ ತೊಡಗಿದ ಈತ ಮನೆಯನ್ನು ತ್ಯಜಿಸಿದನು. ನಂತರ ಇವನು 12 ವರ್ಷಗಳ ಕಾಲ ಸತ್ಯದ ಹುಡುಕಾಟದಲ್ಲಿ ಅಲೆದಾಡಿದ, ತಪಸ್ಸು ಮಾಡಿದ, ದೇಹವನ್ನು ದಂಡಿಸಿಕೊಂಡನು. ಆತ 42ನೆಯ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ಪಡೆದನು. ಈ ಸಾಧನೆಗಾಗಿ ಇವನು ಮಹಾವೀರನೆಂದು ಕರೆಸಿಕೊಂಡು ಜಿನನಾದನು. ಇವನ ಅನುಯಾಯಿಗಳನ್ನು ಜೈನರೆಂದು ಕರೆಯುತ್ತಾರೆ. ಮಹಾವೀರನು ತನ್ನ 30 ವರ್ಷಗಳ ಬದುಕನ್ನು ಗಂಗಾ ನದಿಯ ಪ್ರದೇಶದ ಜನತೆಗೆ ತನ್ನ ತಿಳಿವನ್ನು ಬೋಧಿಸುತ್ತಾ ಕಳೆದನು. ಇವನು ತನ್ನ ಪಶ್ಚಿಮ ಭಾರತಕ್ಕೂ ಬೋಧನೆಯನ್ನು ಮಾಡಲಿಕ್ಕೆ ಪ್ರಯಾಣ ಮಾಡಿದ. ಈತ ತನ್ನ 72ನೇ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿ ಎಂಬಲ್ಲಿ ನಿರ್ವಾಣವನ್ನು ಹೊಂದಿದನು. ಮುಂದಿನ ಪ್ರಶ್ನೆ ಇತ್ತು 9, ತ್ರಿರತ್ನಗಳೆಂದರೇನು ಅಂತ ಕೇಳ್ತಾರೆ. ಉತ್ತರ, ಮಹಾವೀರನು ನಡವಳಿಕೆಯ 3 ನಿಯಮಗಳನ್ನು ಬೋಧಿಸಿದನು. ಇವುಗಳನ್ನು ತ್ರಿರತ್ನಗಳು ಅಂತ ಕರಿತೀವಿ. ಅದರಲ್ಲಿ ಮೊದಲನೇದ್ದು ಸಮ್ಯಕ್ ಜ್ಞಾನ, 2 ಸಮ್ಯಕ್ ದರ್ಶನ, 3ನೇದ್ದು ಸಮ್ಯಕ್ ಚಾರಿತ್ರ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 10, ಜೈನರ ಪಂಗಡಗಳನ್ನು ಹೆಸರಿಸಿರಿ. ಜೈನರಲ್ಲಿ ಶ್ವೇತಾಂಬರ ಮತ್ತು ದಿಗಂಬರರೆಂಬ 2 ಮುಖ್ಯ ಪಂಗಡಗಳಿವೆ. ಬಿಳಿಯ ಉಡುಪು ಧರಿಸಿದ ಜೈನ ಮುನಿಗಳನ್ನು ಹಾಗೂ ಅವರ ಅನುಯಾಯಿಗಳನ್ನು ಶ್ವೇತಾಂಬರರು ಅಂತ ಕರೀತಾರೆ. ಉಡುಪನ್ನು ಧರಿಸದ ಜೈನ ಮುನಿಗಳನ್ನು ಹಾಗೂ ಅವರ ಅನುಯಾಯಿಗಳನ್ನು ದಿಗಂಬರ ಪಂಥಕ್ಕೆ ಸೇರಿದವರೆಂದು ಪರಿಗಣಿಸಲಾಗಿದೆ. ಪ್ರಶ್ನೆ 11, ಮಧ್ಯಮ ಪಂಥವೆಂದರೇನು? ಉತ್ತರ, ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಆವರಿಸಿದೆ. ಆಶೆಯೇ ದುಃಖಕ್ಕೆ ಮೂಲ ಕಾರಣ ಎಂಬ ಸತ್ಯವನ್ನು ಬುದ್ಧನು ಬೋಧಿಸಿದನು. ಅತಿಯಾದ ಆಸೆಯ ವಿಮುಕ್ತಿಯಿಂದ ಮಾತ್ರ ನೆಮ್ಮದಿಯ ಬದುಕು ಸಾಧ್ಯ. ಆಸೆಯ ವಿಮುಕ್ತಿಗಾಗಿ ಅಷ್ಟಾಂಗಿಕ ಮಾರ್ಗವನ್ನು ಬುದ್ಧನು ಬೋಧಿಸಿದನು. ಇದನ್ನೇ ಮಧ್ಯಮ ಪಥವೆಂದು ಕರೆಯುವರು. 12ನೇ ಪ್ರಶ್ನೆ, ಹೊಸ ಧರ್ಮದಿಂದ ಪ್ರೇರಿತರಾದವರು ಯಾರು? ಉತ್ತರ, ಶ್ರೀಮಂತ ವರ್ತಕರು, ಕುಶಲಕರ್ಮಿಗಳು, ಜನಸಾಮಾನ್ಯರು ಈ ಹೊಸ ಧರ್ಮದ ಪ್ರತಿಪಾದನೆಯಿಂದ ಪ್ರೇರಿತವನ್ನೇನಾಗಿದ್ದಾರಪ್ಪ ಅಂದ್ರೆ ಹೊಂದಿದ್ದಾರೆ. ಪ್ರಶ್ನೆ 13 ಹಾಗೂ ಕಡೆ ಪ್ರಶ್ನೆ ಇತ್ತು, ತ್ರಿಪೀಠಿಕಗಳ ಬಗ್ಗೆ ಬರೆಯಿರಿ. ಬುದ್ಧನ ಮರಣದ ನಂತರ ಅವನ ಅನುಯಾಯಿಗಳು ಬುದ್ಧನ ಬೋಧನೆ ಹಾಗೂ ಸಂಪ್ರದಾಯವನ್ನು ತ್ರಿಪೀಠಿಕಗಳಲ್ಲಿ ಕ್ರೋಢೀಕರಿಸಿದರು. ಅದರಲ್ಲಿ ಮೊದಲನೇದು ವಿನಯ ಪಿಟಕ, 2 ಸುತ್ತ ಪಿಟಕ, 3 ಅಭಿಧಮ್ಮ ಪಿಟಕ ಅಂತಕ್ಕಂಥದ್ದು ಉತ್ತರ ಇತ್ತು. ಇಷ್ಟು 8ನೇ ತರಗತಿಯ ಸಮಾಜ ವಿಜ್ಞಾನ ಮೊದಲ ಭಾಗದ 6ನೇ ಪಾಠ ಜೈನ ಮತ್ತು ಬೌದ್ಧ ಮತಗಳು ಪಾಠದಲ್ಲಿ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇತ್ತು. ನೀವು
ಹಿಂದಿನ ಪಾಠದ ವಿಡಿಯೋಗಳನ್ನು ಸಹಿತ ನೋಡಲಿಕ್ಕೆ ಮರೆಯದಿರಿ. ಬೇರೆ ಬೇರೆ ವಿಷಯದ ವಿಡಿಯೋಗಳು ಸಹಿತ ಇದ್ದಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.